ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಯ್ ಪುರದಾರ್. ಹಸಿರುಮುಖಿ ಸೇತುವೆ ಸಾಗರ ಹೊಸನಗರ ಭಾಗದ ಜನರ ಅತಿ ಮುಖ್ಯವಾದ, ಅದರಲ್ಲೂ ಬಹು ಬೇಡಿಕೆಯ ಒಂದು ಸೇತುವೆ. ಈ ಸೇತುವೆ ಬಗ್ಗೆ ತಿಳಿಯೋಣ. ಆದರೆ ನ್ಯೂಸ್ 18ನ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ನಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಸಿರುಮುಖಿ ಸೇತುವೆ ಇದು ಸಾಗರ ಮತ್ತು ಹೊಸನಗರ ಭಾಗದ ಜನರ ಬಹುದಿನದ ಬೇಡಿಕೆ ಮತ್ತು ಹೋರಾಟದ ಫಲ ಅಂತಾನೆ ಹೇಳ್ಬೋದು. ಈ ಸೇತುವೆಗಾಗಿ ಹಲವಾರು ವರ್ಷಗಳಿಂದ ಹೋರಾಟವನ್ನ ಆ ಸ್ಥಳೀಯರು ಮಾಡಿಕೊಂಡು ಬಂದಿದ್ರು. ಅದರ ಫಲವಾಗಿ 2017ರಲ್ಲಿ ಕಾಗೋಡು ತಿಮ್ಮಪ್ಪನವರು ಮಂತ್ರಿ ಆಗಿದ್ರು, ಕಂದಾಯ ಮಂತ್ರಿ ಆಗಿದ್ರು. ಆ ಸಮಯದಲ್ಲಿ ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿ 125 ಕೋಟಿ ಹಣವನ್ನ ಮೀಸಲಿಡ್ತಾರೆ. ಅದಾದ ಬಳಿಕ ಒಂದಿಷ್ಟು ಟೆಕ್ನಿಕಲ್ ಸಮಸ್ಯೆ ಎದುರಾದಾಗ ಕಾಮಗಾರಿ ಸ್ಲೋ ಆಗ್ತಾ ಹೋಗುತ್ತೆ. ಅದೇ ಸಮಯಕ್ಕೆ ಬಿಜೆಪಿ ಸರ್ಕಾರ ಕೂಡ ಬರುತ್ತೆ. ಆಗ ಸಿಗಂದೂರು ಸೇತುವೆ ಕೂಡ ಅದೇ ಸಮಯದಲ್ಲಿ ಕೆಲಸ ಆಗ್ತಾ ಇರುತ್ತೆ. ಅದಕ್ಕಾಗಿ ಇದರ ಗಮನವನ್ನು ಹರಿಸಿಲ್ಲ ಅನ್ನೋ ಆರೋಪದ ಜೊತೆಗೆ ಒಂದಿಷ್ಟು ಸಮಸ್ಯೆಗಳು ಅಲ್ಲಿ ಉದ್ಭವ ಆಗುತ್ತೆ. ಕೋವಿಡ್ ಸಮಸ್ಯೆ ಕೂಡ ಎದುರಾಗುತ್ತೆ. ಹಾಗಾಗಿ ಅಲ್ಲಿ ಆ ಕಾಮಗಾರಿ ಸ್ಲೋ ಆಗ್ತಾನೆ ಹೋಗಿರುತ್ತೆ. ಆದ್ರೆ ನಂತರ ಬಂದಂತಹ ಬೇಳೂರು ಗೋಪಾಲಕೃಷ್ಣ ಅವರು ಈ ಕಾಮಗಾರಿಯನ್ನ ಮುಂದುವರಿಸೋದಕ್ಕೆ ಒಂದಿಷ್ಟು ಪ್ರಯತ್ನನ ಮಾಡ್ತಾರೆ. ಹಾಗಾಗಿ ಸರ್ಕಾರದ ಜೊತೆಗೆ ಮಾತನಾಡಿ ಒಂದಿಷ್ಟು ಹಣವನ್ನ ತರೋದಕ್ಕೂ, ಅದರಲ್ಲೂ ಕೂಡ 80 ಕೋಟಿ ಹಣವನ್ನ ಈ ಸೇತುವೆಗೆ ಮೀಸಲಿಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಆದ್ರೆ ಮೊದಲನೇ ಬಾರಿಗೆ 125 ಕೋಟಿ ಹಣವನ್ನು ಇಟ್ಟಿದ್ರು. ಅದರಲ್ಲಿ ಕೇವಲ 25 ಕೋಟಿ ಮಾತ್ರ ಹಣ ಮಂಜೂರಾಗಿತ್ತು. ಆದ್ರೆ ಅದಾದ ಬಳಿಕ 80 ಕೋಟಿ ತರೋ ಜೊತೆಗೆ ಇನ್ನಷ್ಟು ಒಂದು 25 ಕೋಟಿ ಹೆಚ್ಚು ಹಣವನ್ನ ಬೇಳೂರು ಗೋಪಾಲಕೃಷ್ಣ ಅವರು ತರ್ತಾರೆ. ಅದಾದ ಬಳಿಕ ಈಗ ಕಳೆದ 2 ವರ್ಷಗಳಿಂದ ಕಾಮಗಾರಿ ಚುರುಕುಗೊಂಡ ನಂತರ 34 ಪಿಲ್ಲರ್ನ ಹೊಂದಿದ್ದಂತ ಈ ಸೇತುವೆ, ಹಸಿರುಮುಖಿ ಸೇತುವೆ ಇದೆ. ಹಸಿರುಮುಖಿ ಸೇತುವೆಯಿಂದ ಅಂದ್ರೆ 34 ಪಿಲ್ಲರ್ ಜೊತೆಗೆ 1 ಕಿಲೋಮೀಟರ್ಗೂ ಹೆಚ್ಚು ದೂರದ ಸೇತುವೆ ಆಗಿದೆ. ಅದ್ರ ಜೊತೆಗೆ 8 ಮೀಟರ್ ಅಗಲ ಕೂಡ ಇದೆ. ಈ ಸೇತುವೆಯಿಂದಾಗಿ ಸ್ಥಳೀಯರಿಗೆ, ಅಂದ್ರೆ ಅಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರೇನಿದ್ದಾರೆ, ಅದ್ರ ಜೊತೆಗೆ ಒಂದಿಷ್ಟು ಹೊಸನಗರ ಆಗಿರ್ಬೋದು, ಸಾಗರ ಆಗಿರ್ಬೋದು, ಇವೆರಡೂ ಜಾಗಕ್ಕೂ ಕೂಡ ಕೊಲ್ಲೂರಿಗೆ ಕನೆಕ್ಟ್ ಮಾಡುವಂತ ಒಂದು ವ್ಯವಸ್ಥೆ ಈ ಕಾಮಗಾರಿ, ಅಂದ್ರೆ ಈ ಸೇತುವೆ ಇದೆ, ಇದರಿಂದ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸಾವಿರಾರು ವೆಹಿಕಲ್ಗಳು ಪ್ರತಿದಿನ ಈಗ ಸೇತುವೆ ಆದ್ರೆ ಒಂದಿಷ್ಟು ಸಾವಿರಾರು ವಾಹನಗಳಿಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಒಂದಿಷ್ಟು ಮೆಡಿಕಲ್ ಹೆಲ್ಪ್ ಕೂಡ ಆಗುತ್ತೆ. ಯಾಕಂದ್ರೆ ಈ ಭಾಗದ ಜನರು ಇರ್ತಾರೆ, ಅವರು ಘಟ್ಟದ ಕೆಳಗೆ ಹೋಗ್ಬೇಕು ಅಥವಾ ಕೊಲ್ಲೂರು ಭಾಗಕ್ಕೆ ಹೋಗ್ಬೇಕು, ಅಥವಾ ಅಲ್ಲಿದ್ದವರು ಅಂದ್ರೆ ಹಿನ್ನೀರಿನಲ್ಲಿದ್ದಾರೆ, ಅವರು ಆ ಶಿವಮೊಗ್ಗದ ಭಾಗಕ್ಕೆ ಬರಬೇಕು ಅಂದ್ರೆ 150 ಕಿಲೋಮೀಟರ್ನ ಸುತ್ತ ಹಾಕೊಂಡು ಬರಬೇಕಾಗಿತ್ತು. ಆದ್ರೆ ಈ ಸೇತುವೆ ಆದ್ಮೇಲೆ ಒಂದು 20-30 ಕಿಲೋಮೀಟರ್ ಅಷ್ಟು ಸೇವ್ ಆಗುತ್ತೆ ಅನ್ನೋದ್ರ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ರೋಡು ಕೊಲ್ಲೂರು ಭಾಗ ಆಗಿರ್ಬೋದು, ಆಕೆ ನಿಟ್ಟೂರು ಆಗಿರ್ಬೋದು, ಹಾಗೆ ಸಾಗರದ ಕೆಲವು ಹಿನ್ನೀರಿನ ದೀಪಗಳಲ್ಲಿರುವಂತಹ ಗ್ರಾಮಗಳಾಗಿರ್ಬೋದು, ಇವೆಲ್ಲಕ್ಕೂ ಕೂಡ ಸಿಗಂದೂರು ಸೇತುವೆ ಕೆಲಸ ಮಾಡುತ್ತೆ. ಅದೇ ರೀತಿ ಈ ಸೇತುವೆ ಕೂಡ ಜನರಿಗೆ ಸಹಾಯವಾಗುತ್ತೆ. ಯಾಕಂದ್ರೆ ಅಲ್ಲಿ ಈ ಸಮಯವೇನಿದೆ, ಆ ಸಮಯವನ್ನ ಉಳಿಸೋದಕ್ಕೂ ಕೂಡ ಇದು 1 ಗಂಟೆಗೂ ಹೆಚ್ಚು ಕಾಲ ಸಮಯ ಉಳಿಯುತ್ತೆ. ಬಂದು ಶಿವಮೊಗ್ಗದ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ಬೋದು. ಆದ್ರೆ ಇಷ್ಟು ದಿನ ಏನಾಗ್ತಾ ಇತ್ತು ಅಂದ್ರೆ, ಇಲ್ಲಿ ಹಸಿರುಮುಖಿ ಸೇತುವೆ ಆಗದೆ ಇರೋದ್ರಿಂದ ಕೆಲವು ಭಾಗಗಳಿಗೆ ಹೋಗ್ಬೇಕು ಅಂದ್ರೆ ಲಾಂಚ್ ಅನ್ನ ಆಶ್ರಯ ಪಡಬೇಕಾಗಿತ್ತು. ಲಾಂಚ್ಗಳು ಬೆಳಗ್ಗೆ ಒಂದು 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಮಾತ್ರ ತಮ್ಮ ಕಾರ್ಯವನ್ನ ನಿರ್ವಹಿಸುವೆ. ಆದ್ರೆ ಈ ಸೇತುವೆ ಆದ್ಮೇಲೆ 24 ಗಂಟೆಯಲ್ಲೂ ಕೂಡ ಜನರು ಅಲ್ಲಿ ಓಡಾಡಬಹುದು. ಜೊತೆಗೆ ತಮ್ಮ ಕಷ್ಟಕರ ಜೀವನವನ್ನ ಇಷ್ಟು ದಿನ ಕಳೆದಿದ್ರು ಅದನ್ನ ಕೂಡ ಈಗ ಮರಿಬಹುದು ಅನ್ನೋ ಪರಿಸ್ಥಿತಿಗೆ ಈಗ ಜನರು ಬರ್ತಾ ಇರೋದು. ಹಾಗಾಗಿ ಸ್ಥಳೀಯರು ಇಷ್ಟು ದಿನ ಕಾಯ್ತಾ ಇದ್ದಂತಹ ಹಸಿರುಮುಖಿ ಸೇತುವೆ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಈ ಸೇತುವೆ ಲೋಕಾರ್ಪಣೆಗೊಳ್ಳಲಿದೆ. ಹಾಗಾಗಿ ಅಲ್ಲಿಯ ಜನರು ಈಗ ಖುಷಿಯನ್ನ ಹಂಚ್ಕೊಳ್ತಾ ಇದ್ದಾರೆ. ಯಾಕಂದ್ರೆ 90ರಷ್ಟು ಭಾಗ ಈಗ ಸೇತುವೆ ಕಾಮಗಾರಿ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇನ್ನೇನು ರಸ್ತೆಯನ್ನ ಮಧ್ಯೆ ಹಾಕೋದಾಗಿರ್ಬೋದು, ಜೊತೆಗೆ ಒಂದಿಷ್ಟು ಕಾಮಗಾರಿಯ ಸೈಡ್ ಇರುವಂತಹ ಪಿಲ್ಲರ್ಗಳ ಸೈಡಿಗೆ ಸಪೋರ್ಟಿಂಗ್ ಬರುತ್ತೆ ಅಂತ ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಉಳ್ಕೊಂಡಿದೆ. ಅದನ್ನ ಕಂಪ್ಲೀಟ್ ಮಾಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಈ ರಸ್ತೆ ಕನೆಕ್ಟಿವಿಟಿ ಕೂಡ ಶುರುವಾಗುತ್ತೆ. ಕೊಲ್ಲೂರಿಗೂ ಕೂಡ ಹತ್ರದ ಹೋಗ್ಬೋದು ಅನ್ನೋದು ಮತ್ತು ಆಡ್ತಾ ಇದ್ದಾರೆ. ಆದ್ರೆ ಈಗ ಕಾಮಗಾರಿ ಕಂಪ್ಲೀಟ್ ಆಗೋದಕ್ಕೂ ಮೊದಲೇ ಈ ಸೇತುವೆ ಇದೆ. ಆ ಸೇತುವೆಯಲ್ಲಿ ಜನರಿಗೆ, ಬೈಕ್ಗಳಿಗೆ, ಕೆಲವೊಂದು ಸಣ್ಣ ಪುಟ್ಟ ವೆಹಿಕಲ್ಗಳಿಗೆ ಬಿಡುವ ಅವಕಾಶ ಕೂಡ ಇದೆ. ಯಾಕಂದ್ರೆ 90% ಈಗ ಕೆಲಸ ಕಂಪ್ಲೀಟ್ ಆಗಿರೋದ್ರಿಂದ ಓಡಾಡುವ ಹಾಗೆ ಇದೆ. ಹಾಗಾಗಿ ಅದನ್ನು ಬಿಡಬಹುದು ಅನ್ನೋ ಒಂದು ಮಾತುಗಳನ್ನು ಕೂಡ ಸ್ಥಳೀಯರು ಆಡ್ತಾ ಇರೋದು. ಶರಾವತಿ ಸಂತ್ರಸ್ತರ ಬದುಕು ಇಲ್ಲಿಗೆ ನಿಜವಾಗೂ ನಮಗೆ ಮುಳುಗಡೆ ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ನಮಗೆ ನಿಜವಾದ ಸ್ವಾತಂತ್ರ್ಯ ಅಂತ ಸಿಕ್ಕದು ಇದ್ರ ಮೇಲೆ ಓಡಾಡಿದಂತ ದಿನದಲ್ಲಿ. ಅಂತದಕ್ಕೆ ಸಾಕಾರ ಮಾಡಿದಂತ ನಮ್ಮ ಸನ್ಮಾನ್ಯ ಗೋಪಾಲಕೃಷ್ಣ ಸಾಹೇಬರಿಗೆ
ಮತ್ತೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜನವರ್ಗದವರು ಕೂಡ ಇದರಲ್ಲಿ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನು ಈ ಉತ್ಸವ ಸಮಯದಲ್ಲಿ ಪ್ರತಿ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಬಂದು ಇದರಲ್ಲಿ ಸಂತೋಷವಾಗಿ ಪಾಲ್ಗೊಂಡು ಎಲ್ಲರೂ ಕೂಡ ಸಹಕರಿಸಿ ಮಾಡೋಣ. ಯಾಕೆಂತಂದ್ರೆ ನಮ್ಮ ಜೀವನದಲ್ಲಿ ಹಸಿರುಮಕ್ಕಿ ಸೇತುವೆ ಆಗತ್ತೆ ಅನ್ನೋದಂತ ಕನಸು ನಮ್ಮ ಜೀವಮಾನದಲ್ಲೇ ಇಲ್ಲ ಅಂತ ಮಾಡ್ಕೊಂಡಿದ್ವಿ. ಅಂತದಕ್ಕೆ ಇವತ್ತೊಂದು ಸೇತುವೆ ಕಟ್ಟಿಕೊಟ್ಟಿದ್ದಾರೆ. ಕಾರಣ ನಮಗೆ 5 ಗಂಟೆ 6 ಗಂಟೆ ಆದ್ಮೇಲೆ ನಮಗೆ ಯಾವುದೇ ಸಂಪರ್ಕ ಇಲ್ಲ. ಈಗಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಲಾಂಚ್ ಇಲ್ಲ. ಈಗ ಲಾಂಚ್ ಇಲ್ಲ. ಜನ 100 ಕಿಲೋಮೀಟರ್ ಹೋಗ್ಬೇಕು ಸಾಗರ ಹೋಗ್ಬೇಕು ಅಂದ್ರೆ. ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ. ನಮ್ಮ ಸಾಹೇಬರಿಗೂ ಕೂಡ ನಾವು ಮನವರಿಕೆ ಮಾಡ್ತೀವಿ. ಇದನ್ನ ಡಾಂಬರ್ ಆಗೋದು ಲೇಟ್ ಆದ್ರೂ ಕೂಡ ಸಾರ್ವಜನಿಕರ ವ್ಯವಸ್ಥೆ ಒಳಗಡೆಗೆ ಇದನ್ನ ಓಡಾಟಕ್ಕೆ ಅವರು ಮುಕ್ತ ಮಾಡಿಕೊಡ್ಲಿ ಅಂತೇಳಿ ನಾವು ಇಡೀ ಸಮಸ್ತ ಜನ ಎಲ್ಲಾ ಪಂಚಾಯತ್ ಮಟ್ಟದಿಂದ ಹಿಡಿದು ಪ್ರತಿಯೊಬ್ಬರು ಜನರ ಪರವಾಗಿ ನಾನು ಅವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದನ್ನ ಆದಷ್ಟು ಬೇಗ ನಮ್ಮ ಸಂಭ್ರಮಕ್ಕೆ ಬೇಗ ಈ ಇಂಜಿನಿಯರ್ಸ್ಗಳು ಬೇಗ ವರ್ಕ್ ಮಾಡಿ ಬಿಟ್ಕೊಡ್ಲಿ ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊಂತೀವಿ. ಸಾಗರ ಮತ್ತು ಹೊಸನಗರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರತಕ್ಕಂಥ ಗೋಪಾಲ್ ಕೃಷ್ಣ ಸಾಹೇಬ್ರ ನೇತೃತ್ವದಲ್ಲಿ ತ್ವರಿತಗತಿಯಲ್ಲಿ ಇವತ್ತು ಒಂದು ಸೇತುವೆಯ ಒಂದು ಕಾರ್ಯವನ್ನ ಸಂಪೂರ್ಣಗೊಳಿಸಿ ಇನ್ನೇನು ಇದನ್ನ ಸಾರ್ವಜನಿಕರಿಗೆ ಮುಕ್ತವಾಗಿ ಸಂಚಾರಕ್ಕೆ ಅವಕಾಶ ಮಾಡಲಿಕ್ಕೆ ಇನ್ನೇನು ಕೆಲವು ದಿನಗಳಲ್ಲಿ ಬಾಕಿ ಇದೆ. ಆ ಒಂದು ಸಂಭ್ರಮಕ್ಕೆ ಮತ್ತೊಂದು MLA ಗೋಪಾಲ್ ಕೃಷ್ಣ ಅವರು ಜನಪರವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಇವತ್ತು ನೆನೆಗುದಿಗೆ ಬಿದ್ದಿರತಕ್ಕಂಥ ಈ ಸೇತುವೆಯನ್ನ ಅತ್ಯಂತ ಒಂದು ಶ್ರಮವಹಿಸಿ ಅವರು ಮುತುವರ್ಜಿತೆ ಕಾಳಜಿಯಿಂದ ವಹಿಸಿದ್ದಕ್ಕೆ ಇವತ್ತು ಈ ಸಂಪೂರ್ಣ ಕೆಲಸ ಕೊನೆಗೊಳ್ಳುವಂತಹ ಹಂತದಲ್ಲಿದೆ. ಇವತ್ತು ಅವರಿಗೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ನಿಟ್ಟೂರು ಕಾಂಗ್ರೆಸ್ ಘಟಕ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಒಟ್ಟಿನಲ್ಲಿ ಈ ಸೇತುವೆಗಾಗಿ ಜನರ ಹೋರಾಟ ಅಂದ್ರೆ ಸಾಗರ ಹೊಸನಗರ ಭಾಗದ ಜನರ ಹೋರಾಟನಿದೆ. ಅದಕ್ಕೆ ಒಂದು ರೀತಿಯಲ್ಲಿ ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಫಲದಿಂದಾಗಿ ಅವರು ಇನ್ನಷ್ಟು ಖುಷಿಯಾಗಿದ್ದಾರೆ. ಇದು ಇನ್ನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೊಳ್ಳೋದ್ರಿಂದ ಇಲ್ಲಿಯ ಒಂದಿಷ್ಟು ಕಷ್ಟಗಳೇನಿದ್ದು ಅಂದ್ರೆ ನಡುಗಡ್ಡೆಯಲ್ಲಿ ಸಿಗಾಕೊಂಡಿದ್ದ ಜನರೇನಿದ್ರು ಅವರು ತಮ್ಮ ಊರುಗಳಿಗೆ ಬೇಗನೆ ಹೋಗಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಎಷ್ಟೊತ್ತಿಗೆ ಬೇಕಾದ್ರೂ ಮನೆಗಳಿಗೆ ತಲುಪುವಂತ ಅವಕಾಶ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದನ್ನ ಈಗ ಯಾರ್ಯಾರು ಈ ಸೇತುವೆಗಾಗಿ ಶ್ರಮ ಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸ್ಥಳೀಯರು ಧನ್ಯವಾದಗಳನ್ನ ಈಗ ಹೇಳ್ತಾ ಇರೋದು. ಒಟ್ಟಿನಲ್ಲಿ ಈ ಸೇತುವೆ ಲೋಕಾರ್ಪಣೆಗೊಂಡಾಗ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳು ಒಂದಿಷ್ಟು ಬಗೆಹರಿಯುತ್ತೆ ಅನ್ನೋ ಒಂದು ಆಶಾದಾಯಕ ಕೂಡ ಹುಟ್ಟಿದೆ. ವಿನಯ್ ಪುರದಾಳ್, ನ್ಯೂಸ್ 18 ಶಿವಮೊಗ್ಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.